ಹರೇ ಶ್ರೀನಿವಾಸ ಅತ್ತೆ. ಹರೇ ಶ್ರೀನಿವಾಸಮ್ಮ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಕುಸ್ಮಾಸ್ ಬ್ರಾಹ್ಮಣ್ ಕಿಚನ್ ಅಲ್ಲಿ ಏನ್ ಸ್ಪೆಷಲ್? ಇವತ್ತು ನಮ್ಮ ಅಮ್ಮನ ಮನೆ ಕಡೆ ಒಂಥರ ಗೋಧಿ ಹುಗ್ಗಿ ಅಂತಾರೆ, ಉತ್ತರ ಕರ್ನಾಟಕ ಡಿಶ್ ಇದು. ಓಕೆ. ನಮ್ಮ ಇಲ್ಲಿ ಮಂತ್ರಾಲಯ ಕಡೆಗೆ ಆದ್ರೆ ಇದು ಗೋಧಿ ಕುಟ್ಟಿದ ಪಾಯಸ ಅಂತಾರೆ. ಇದು ಹಬ್ಬ ಮತ್ತೆ ಮದ್ವೆ ಮುಂಜ್ವೆ ದೇವ್ರ ಸಮಾರಾಧನೆಗೆ ಇದು ಮಾಡೇ ಮಾಡ್ತಾರೆ. ಓಕೆ. ಇವಾಗ ನಾನು ಎಲ್ರು ಪೊಂಗಲ್ ಮಾಡ್ಕೊಂತಿದಾರಲ್ಲ, ಅದ್ರ ಬದಲು ಗೋಧಿ ನುಚ್ಚಿತ್ತು, ಅದಕ್ಕೋಸ್ಕರ ಹೆಸರು ಬೇಳೆ ಹಾಕಿ ತೋರ್ಸೋಣ ಪೊಂಗಲ್, ರವೆ ಪೊಂಗಲ್ ತರ ಅಂತ. ಓಹೋ, ಗೋಧಿ ನುಚ್ಚಿನ ಪೊಂಗಲ್. ಓಕೆ. ಅನ್ನ ಯೂಸ್ ಮಾಡೋ ಬದಲು ಗೋಧಿ ನುಚ್ಚಿಂದು. ಗೋಧಿ ಇತ್ತು ಮನೇಲಿ, ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಇದಿಷ್ಟು. ಓಕೆ. ಅದಕ್ಕೆ ಸ್ವಲ್ಪ ಹೆಸರು ಬೇಳೆ ಸೇರ್ಸೋದಷ್ಟೇ. ಓಕೆ ಅತ್ತೆ, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡು ಆಮೇಲೆ ಇದು ಹುರ್ಕೊಳ್ಳೋಣ, ಇದು ತೆಕ್ಕೊಂಡ್ಬಿಟ್ಟು ರವೆ ಹೆಸರು ಬೇಳೆ ಹುರ್ಕೊಳ್ಳೋಣ. ಓಕೆ. ಗೋಡಂಬಿ, ಸ್ವೀಟ್ಗೆ ಗೋಡಂಬಿ ಇಲ್ಲ ಅಂತ ಹೇಳಿದ್ರೆ ಇದ್ರೇನೆ ಚೆನ್ನಾಗಿರೋದು. ಸ್ವಲ್ಪ ಕೆಂಪಾಗುತ್ತೆ, ಸ್ವಲ್ಪ ಬ್ರೌನ್ ಕಲರ್, ಯಾಕಂದ್ರೆ ಬೇಗ ಸೀದೋಗುತ್ತೆ ಈ ಗೋಡಂಬಿ. ಕೇರ್ಫುಲ್ ಮಾಡ್ಕೋಬೇಕು. ದ್ರಾಕ್ಷಿ ಬಿತ್ತು ಬಾಂಡ್ಲೆಲಿ ಆಗಿದೆ. ದ್ರಾಕ್ಷಿ ಗೋಡಂಬಿ ತೆಕ್ಕೊಂಬಿಡೋಣ. ನೆಕ್ಸ್ಟ್ ಬಂದು 1 ಟೇಬಲ್ ಸ್ಪೂನ್ ಗಸಗಸೆ ಚೆನ್ನಾಗಿ ಹುರ್ಕೋಬೇಕು. ಅದೊಂಥರ ಚಟಪಟ ಅನ್ನತ್ತೆ ಗಸಗಸೆ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಪೊಂಗಲ್ಗೆ. ಈ ಸ್ಟೆಪ್ಪನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಆಮೇಲೆ ಒಂದು 10 ಲವಂಗ. ಈ ಲವಂಗನ ಇವಾಗಲೂ ಹುರ್ಕೋಬೋದು, ಇಲ್ಲ ಅಂತ ಹೇಳಿದರೆ ಇವಾಗ ನೆಕ್ಸ್ಟ್ ಕುಕ್ಕರ್ ಸೆಟ್ ಮಾಡ್ಕೊಳ್ತೀವಿ. ಆ ಕುಕ್ಕರ್ ಸೆಟ್ ಮಾಡ್ಕೋಬೇಕಾದ್ರೂ ಲವಂಗ ಹಾಕೋಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ಒಣ ಕೊಬ್ಬರಿ ಒಂದು ಅರ್ಧದಿಂದ ಮುಕ್ಕಾಲು ಬಟ್ಲು ಒಣ ಕೊಬ್ಬರಿ. ಆ ಒಣ ಕೊಬ್ಬರಿ ಹಾಕೋದ್ರಿಂದ ಹುಗ್ಗಿ ಟೇಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿಬಿಡುತ್ತೆ. ಸೊ ಈ ಸ್ಟೆಪ್ಸನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಚೆನ್ನಾಗಿ ಹುರ್ಕೋಬೇಕು. ಒಂದು ಸ್ವಲ್ಪ ನಿಮಗೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಗಸಗಸೆ, ಒಣ ಕೊಬ್ಬರಿ ಮತ್ತು ಲವಂಗ ಹಾಕೋದ್ರಿಂದ. ಸೊ ಚೆನ್ನಾಗಿ ಹುರ್ಕೊಳ್ಳಿ. ಗೋಧಿ ನುಚ್ಚನ್ನ ಹುರ್ಕೋತಾ ಇದ್ದೀನಿ. ಇದಕ್ಕೆ ಇಷ್ಟು ಬೌಲ್ ಇದಕ್ಕೆ ಹೆಸರು ಬೇಳೆ ಇಷ್ಟು ತಗೊಂತಿದ್ದೀನಿ ಅಷ್ಟೇ. ಏನಕ್ಕೆ ಅಂದ್ರೆ ಪೊಂಗಲ್ ಹಬ್ಬ ಅಲ್ಲ, ಸಂಕ್ರಾಂತಿ, ಅದಕ್ಕೋಸ್ಕರ ಹೆಸರು ಬೇಳೆ ಹಾಕೋದು. ಇಲ್ಲ ಅಂದ್ರೆ ಕಡಲೆ ಬೇಳೆನೆ ಹಾಕೊಂಡು ಮಾಡ್ಬೋದು. ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ವಾಸನೆ ಗಮ್ ಅಂತ ಇರುತ್ತೆ. ಅದಕ್ಕೆ ಆಕ್ಚುಲಿ ಇದು ಹೊಸ ರೆಸಿಪಿ ನನಗೆ. ಯಾಕೆ ಗೊತ್ತಾ, ನಾನು ಬರೀ ಅನ್ನದಷ್ಟೇ ತಿಂದಿರೋದು. ಇಲ್ಲ, ಇದು ನಮ್ಮ ಕಡೆ ಎಲ್ಲ ಕಾಮನ್. ಇದು ಇಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಅದೇ, ಇದು ಆಕ್ಚುಲಿ ಅಥೆಂಟಿಕ್ ರೆಸಿಪಿ, ಉತ್ತರ ಕರ್ನಾಟಕದ್ದು. ಉತ್ತರ ಕರ್ನಾಟಕ ಮತ್ತು ಮಂತ್ರಾಲಯದಲ್ಲೂ ಮಾಡೋದು. ಏನ್ ಹೇಳಿದ್ನಲ್ಲ, ಮದುವೆ ಮುಂಜೆ ಏನಾದ್ರೂ ಕಡಲೆಬೇಳೆ ಹಾಕಿ ಮಾಡ್ತಾರೆ. ಇವಾಗ ನಾನು ಸಂಕ್ರಮಣ ಅಲ್ಲ, ಪೊಂಗಲ್ ಮಾಡ್ತಾರ, ಸ್ವೀಟ್ ಪೊಂಗಲ್, ಅದಕ್ಕೋಸ್ಕರ ಹೆಸರು ಬೇಳೆ ಹಾಕ್ತಾ ಇದ್ದೀನಿ. ಇವಾಗ ನೀರು ತಗೋಬೇಕು. ನೀರು 1:3 ನೀರು ಪ್ಲಸ್ 1 ಬೌಲು ಹಾಲು ತೊಗೊಳ್ಳೋದು. 1 ಬೌಲ್ ಹಾಲು ತೊಗೋಬೋದು, ಇಲ್ಲಾಂತ ಹೇಳಿದ್ರೆ ಅರ್ಧ ಬೌಲ್ ಹಾಲು ತೊಗೊಂಡು ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೋದು. ಸೊ ಇದು ಏನಕ್ಕೆ ಅಂತ ಹೇಳಿದ್ರೆ, ಈ ಹಾಲು ಹಾಕ್ಕೊಳ್ಳೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ತುಂಬ ಚೆನ್ನಾಗಿ ಕ್ರೀಮಿಯಾಗಿ ಬರುತ್ತೆ, ರಿಚ್ ಟೇಸ್ಟ್ ಪೊಂಗಲ್ಗೆ ಬರುತ್ತೆ. ಅದಕ್ಕೋಸ್ಕರ ಹಾಲು ಹಾಕ್ಕೋಬೇಕು. ವಿಸಲ್ ಇಟ್ಬಿಟ್ಟು 4 ವಿಸಿಲ್ ಹಾಕ್ಬೇಕಾ? ಯಾಕಂದ್ರೆ ಅದು ಗೋಧಿ ಬೇಗ ಬೇಯಲ್ಲ. ಅದಕ್ಕೆ 4 ವಿಸಿಲ್ ಹೊಡ್ಸ್ಕೋಣ. ಇದು ಇಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ. ಈ ಥರ ಗೋಧಿ ನುಚ್ಚು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ಬೆಲ್ಲ ಹಾಕೊಂಬಿಡೋಣ. ಸರಿ, ಹೌದು, 1 ಬಟ್ಲು ಬೆಲ್ಲ ಹಾಕೊಂಬಿಡೋಣ. ಇದಕ್ಕೆ ಗಸಗಸೆ, ಲವಂಗ, ಒಣ ಕೊಬ್ಬರಿ ಎಲ್ಲ ಹುರ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಹಾಕೊಂಬಿಡೋಣ. ಹಾಲು ಹಾಕ್ಕೊಳ್ಳೋಣ ಮೇಲೆ. ಇನ್ನೂ ಅರ್ಧ ಲೋಟ ಹಾಲು ಇರ್ತಲ್ಲ, ಆ ಅರ್ಧ ಲೋಟ ಹಾಲು ಹಾಕ್ಕೊಳ್ಳೋಣ. ನುಚ್ಚು, ಗೋಧಿ ನುಚ್ಚು ಮತ್ತೆ ಹೆಸರು ಬೇಳೆ ಸೇರಿ 1/4 kg ತಗೊಂಡಿದ್ದೆ. ಇವಾಗ 1/4 ಲೀಟ್ರ್ ಹಾಲು ತಗೊಂಡಿದ್ದೀನಿ. ಓಕೆ.
ಇದಕ್ಕೆ 1/4 kg ಬೆಲ್ಲ, ಹ್ಞೂ ಅಂದರೆ ಅಳತೆ ಕರೆಕ್ಟಾಗಿರುತ್ತೆ. ಹ್ಞೂ ನಾನು ಹಾಲು ತೊಗೊಂಡಿದ್ದೀನಿ. ಉಡುಪಿ ಸೈಡ್ ಆದರೆ ಅವರು ತೆಂಗಿನ ಹಾಲು ಹಾಕ್ತಾರೆ ಇದಕ್ಕೆ ಟೇಸ್ಟ್ ಚೆನ್ನಾಗಿರಲಿ ಅಂದ್ಬಿಟ್ಟು. ಓಹೋ ಉಡುಪಿಯವರು ಹ್ಞೂ ಹಾಲು ಹಾಕಲ್ಲ, ಅವ್ರು ತೆಂಗಿನ ಹಾಲು ಹಾಕ್ತಾರೆ ಅವರು. ಓಕೆ. ಹ್ಞೂ ಏಲಕ್ಕಿ ಪುಡಿ ಕಂಪಲ್ಸರಿ. ಚೆನ್ನಾಗಿರಲಿ ವಾಸನೆ. ವಾಸನೆ ಒಂದು ಸ್ಪೂನ್ ಒಳ್ಳೆ ಹಾಕ್ಕೊಂಡಿದ್ದೀನಿ ಪರಿಮಳಕ್ಕೆ ಸಾಕು. ಏಲಕ್ಕಿ ಪುಡಿ. ಇನ್ನೊಂದು 2 ಸ್ಪೂನ್ ತುಪ್ಪನ. ಒಟ್ಟು ಒಂದು 100 ಗ್ರಾಮ್ ತುಪ್ಪ ಬೇಕು ಇದಕ್ಕೆ. ಹ್ಞೂ ಚೆನ್ನಾಗಿ ಬೇಕು ಮಾಡ್ಕೋಬೇಕಂದ್ರೆ 100 ಗ್ರಾಮ್ ತೊಗೊಂಡಿದ್ದೆ ನಾನು. 1-2 ಸ್ಪೂನಷ್ಟು ಉಳಿದಿದೆ ಅಷ್ಟೇ. ಹ್ಞೂ ಹುಗ್ಗಿಗೆ ನಿಮಗೆ ತುಪ್ಪ ಇಲ್ಲದೆ ಆಗೋದೇ ಇಲ್ಲ ಅಲ್ಲ. ದ್ರಾಕ್ಷಿ ಗೋಡಂಬಿ ಎಲ್ಲ ಲಾಸ್ಟ್ ಸ್ಟೆಪ್ ಇದು. ಹ್ಞೂ ಆಗಿದೆ ಇವಾಗಿದು ಈ ಥರ ಆಗಿದೆ. ಬರುತ್ತೆ ಹುಗ್ಗಿ. ಚೆನ್ನಾಗಿದೆ. ಗೋಧಿ ಗೋಧಿ ನುಚ್ಚಿನ ಹುಗ್ಗಿ ಹುಗ್ಗಿ. ನಾರ್ಮಲ್ ಅಕ್ಕಿದು ಮಾಡ್ತಿರ್ತೀವಿ. ಇದು ಇದು ಗೋಧಿ ನುಚ್ಚಿಂದು. ನುಚ್ಚಿಂದು. ಈ ಥರನೂ ನೀವು ಮಾಡ್ಕೋಬೋದು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಗೋಧಿ ನುಚ್ಚಿನ ಪೊಂಗಲ್ಲು ರೆಡಿಯಾಗಿದೆ. ಎಲ್ಲರೂ ಹಬ್ಬಕ್ಕೆ ಮಾಡ್ಕೊಳ್ಳಿ. ನೀವು ತಿಂದು ನೋಡಿ ನನಗೆ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆಗದೆ ಇರೋ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಪ್ಲೀಸ್ ನಮ್ಮ ರೆಸಿಪೀಸ್ನೆಲ್ಲ ಬೇರೆಯವ್ರಿಗೆ ಶೇರ್ ಮಾಡಿ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇದೊಂದು ಅಥೆಂಟಿಕ್ ರೆಸಿಪಿ. ಅದೇ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.